ಏನ್ ಗುರು ಬೇರೆ ಎಲ್ಲ ಬಂದಿದ್ದೀರಾ ಗುರು? ತುಮಕೂರ ಇದು ಮಾನ್ಸೂನ್ ಅಲ್ಲಿ ಬಂದ್ರೆ ಅನ್ಕೊಳ್ರಿ ಹೆವಿ ಆಗಿರುತ್ತೆ. ಇದೇನ್ ಮಾನ್ಸೂನ್ ಸ್ಟಾರ್ಟ್ ಇವಾಗ ನೋಡಿ ಗಾಯ್ಸ್, ಅಲ್ಲಿ ನೋಡಿ ಮಂಜು. ವಾವ್, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾವು ಎಲ್ಲೊಟ್ಟಿದ್ದೀವಪ್ಪ ಅಂದರೆ ಡಿ ಹಿಲ್ಸ್ಗೆ. ಇದು ಸುಮಾರು 86 ಕಿಲೋಮೀಟರ್ ಇದೆ ಫ್ರಮ್ KR-ಪುರಮ್. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋ ನೋಡಿ. ಬನ್ನಿ ಹೋಗೋಣ ಗೈಸ್. ಪ್ರೆಸೆಂಟ್ ನಾವು ಇವಾಗ ನೆಲಮಂಗಲ ಹತ್ರ ಇದ್ದೀವಿ. ಇಲ್ಲಿಂದ 46 ಕಿಲೋಮೀಟರ್ ಇದೆ. ಹೋಗೋಣವಾ ರಮೇಶ್ ಅವರೇ? ಫ್ಲೈಓವರಿಂದ ಕೆಳಗಡೆ ಬಂದು ಈ ರೈಟ್ ತಿರ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಈ ಲೆಫ್ಟ್ ತಗೋಬೇಕು. ಈ ಲೆಫ್ಟ್ ತಗೊಂಡ್ರೆ ಒಂದೇ ರೋಡ್ ಹೋಗ್ಬೇಕಾಗುತ್ತೆ. ಏನಿದೆ ಅಲ್ಲಿ ನೋಡಿ. ಫೋ, ಏನ್ ಗುರು ಬೇರೆ ಎಲ್ಲ ಬಂದಿದ್ದೀರಾ ಗುರು? ತುಮಕೂರ ಇದು ಅಲ್ಲಿ ನೋಡಿ ಆ ಕಡೆ, ಇಲ್ಲಿ ನೋಡಿ ಈ ಕಡೆ, ಎರಡು ಕಡೆ ನೋಡಿ ಹೆಂಗಿದೆ. ಸೆಕ್ಸಿ ಗಾಯ್ಸ್, ಸೆಕ್ಸಿ. ಗೈಸ್, ಡಿ ಹಿಲ್ಸ್ ಆರ್ಚ್ ಹತ್ರ ರೀಚ್ ಆಗಿದ್ರಿ. ಈ ಆರ್ಚ್ ಹತ್ರದಿಂದ ಒಂದೇ ರೋಡ್ ಹೋಗೋಣ ಬನ್ನಿ. ಯಾವ ಥರ ಇರುತ್ತೆ ನೋಡೋಣ. ಬೆಟ್ಟ ಎಷ್ಟು ಬೋಳಾಗಿದೆ. ಐ ಥಿಂಕ್ ಇದೆ ಅನಿಸುತ್ತೆ. ನೋಡೋಣ ಇನ್ನು ಮುಂದೆ ಹೋಗಿ. ಅಲ್ಲಿ ನೋಡಿ ಆ ಕಡೆ ಫುಲ್ ಮಂಜು ಮುಚ್ಕೊಂಡಿರೋದು. ನಿಂಗೆ ಕ್ಯಾಮ್ರಾದಲ್ಲಿ ಕಾಣಿಸುತ್ತಾ ಇಲ್ಲ? ಫುಲ್ ಮಂಜು ಮುಚ್ಕೊಂಡೈತೆ ಅಲ್ಲ ಆ ಕಡೆ. ವ್ಯೂ ಮಾತ್ರ ಅಲ್ಟಿಮೇಟ್ ಗೈಸ್. ಆ ಕಡೆ ಈ ಕಡೆ ನೋಡಿದ್ರೆ ವ್ಯೂ ಮಾತ್ರ ಸರಿಯಾಗಿದೆ. ಎಷ್ಟು ಎಕ್ಸಾಕ್ಟ್ ಆಗ್ತಾ ಇದೆಯೋ ಅಷ್ಟು ಎಕ್ಸಾಕ್ಟ್ ಆಗ್ತಾಯಿದೆ ನನಗೆ ಮಾತ್ರ. ನೋಡಿ ಹೆಂಗಿದೆ ಅಂದರೆ ಸ್ವರ್ಗ ಗುರು. ರಮೇಶ್ ನೋಡ್ದ ಅಲ್ಲಿ ಇಲ್ಲಿ ನೋಡಿ, ಲೇಕ್ ನೋಡಲ್ಲಿ ಲೆಫ್ಟ್ ಸೈಡಲ್ಲಿ. ಏನು ಮಸ್ತಾಗಿದೆ ನೋಡು. ಬರೋವಾಗ ಬರೋಣ ಬಾ. ಗಾಯ್ಸ್, ಮಾನ್ಸೂನಲ್ಲಿ ಬರೋಕ್ಕೆ ಮಾತ್ರ ಸೆಕ್ಸಿ ಗಾಯ್ಸ್. ಮಾನ್ಸೂನಲ್ಲಿ ಬಂದ್ರೆ ಅನ್ಕೊಳ್ರಿ ಹೆವಿ ಆಗಿರುತ್ತೆ. ಇದೇನು ಮಾನ್ಸೂನ್ ಸ್ಟಾರ್ಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಕ್ಯಾಮ್ರಾದಲ್ಲಿ ನಿಂಗೆ ಜಸ್ಟಿಸ್ ಕೊಡ್ತಾ ಇದೆಯಲ್ಲ ಗೊತ್ತಿಲ್ಲ, ಆದರೆ ಡೈರೆಕ್ಟಾಗಿ ನಾವು ಎಂಜಾಯ್ ಮಾಡ್ತಾ ಇದ್ದೀರಿ ಮಾತ್ರ. ಇಲ್ಲಿ ಎಂಟ್ರಿ ಚಾರ್ಜಸ್ ಬಂದುಬಿಟ್ಟು 10 ರೂಪೀಸ್ ಎಂಟ್ರಿ ಚಾರ್ಜಸ್. ಒಂದು ಗಾಡಿಗೆ ಬಂದುಬಿಟ್ಟು 10 ರೂಪೀಸ್ ಇರುತ್ತೆ. ಬನ್ನಿ ಹೋಗೋಣ. ಇದು ಆರ್ಚಿಂದ ಒಂದೇ ರೋಡು. ಬನ್ನಿ ಹೋಗೋಣ. ಗಾಯ್ಸ್, ಅಲ್ಲಿ ನೋಡಿ ಮಂಜು. ವಾವ್, ಏನು ಗುರು ಇದು? ಸೆಕ್ಸಿ ಆಗಿದೆ. ಅಲ್ಟಿಮೇಟ್ ಗುರು, ಅಲ್ಟಿಮೇಟ್. ಇನ್ನೂ ಬೆಳಿಗ್ಗೆ ನಾನು ಬಂದಿದ್ರೆ ಇನ್ನೂ ಮಂಜು ಮುಚ್ಕೊಂಡು ಹೋಗೋಕೆ ಆಗ್ತಾ ಇದ್ದಿಲ್ಲ ನಾವು. ಅಷ್ಟು ಚೆನ್ನಾಗಿದೆ ಗೈಸ್ ನೋಡೋಕೆ ಮಾತ್ರ. ಟ್ರೆಕ್ಕಿಂಗ್ ಮಾಡೋರು ಮಾತ್ರ ಮಸ್ತಾಗಿ ಟ್ರೆಕ್ಕಿಂಗ್ ಮಾಡಿಕೊಂಡು ಈ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು.
ನೋಡಿ ಎಷ್ಟು ಜನ ಟ್ರೆಕ್ಕಿಂಗ್ ಮಾಡ್ತಾವ್ರೆ. ರೀಚ್ ಆದ್ರಿ ನೋಡಿ. ಪಾರ್ಕಿಂಗ್ ಅನ್ಸುತ್ತೆ. ಪಾರ್ಕಿಂಗ್ಗೆ ಇದು ಪಾರ್ಕಿಂಗ್ ಗೈಸ್. ಗಾಡಿ ಹಾಕ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ವ್ಯೂ ಪಾಯಿಂಟ್ ಹತ್ರ ರೀಚ್ ಆದರೆ ಇಲ್ಲಿಂದ ಹೋಗ್ಬೇಕಂತ. ಹೋಗೋಣ ನಡೀರಿ ಯಾವ ಥರ ಇರುತ್ತಂತೆ. ಏನನ್ಸದೆ ರಮೇಶ್ವರ? ಹಾಂ, ಚೆನ್ನಾಗಿ ಅನ್ನಿಸ್ತಾ ಇದೆಯಪ್ಪ. ನೋಡಿದ್ರೆ ಲೊಕೇಶನ್ನು ಆ ಕಡೆ ಹೋಗ್ಬೇಕನ್ಸುತ್ತೆ. ಈ ಕಡೆ ಕ್ಲೋಸ್ ಆಗಿರುತ್ತೆ. ಇಲ್ಲಿರೋರು ಹೇಳಿರೋ ಪ್ರಕಾರ ಪೊಲೀಸರು ಬಂದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಬಂದುಬಿಡ್ಬೇಕಂತ ಹೇಳ್ತವ್ರೆ. ಹೋಗೋಣ ನಡೀರಿ. ಎಷ್ಟು ಜೋರು ನಡಿಬೇಕಂತ ಗೊತ್ತಿಲ್ಲ, ಹೋಗಿ ನೋಡೋಣ. ಹತ್ರ ಹೋಗ್ತಾ ಇದ್ದೀರಿ, ನಡ್ಕೊಂಡು ಹೋಗ್ತಾನೆ ಇದ್ದೀರಿ. ಅದು ಇನ್ನೂ ವ್ಯೂ ಪಾಯಿಂಟ್ ಬಂದಿಲ್ಲ. ಹೋಗೋಣ. ಬರಲ್ಲ ಅದು, ನಾವು ಹೋಗ್ಬೇಕು. ನಾವು ಹೋಗ್ತಾ ಇದ್ದೀವಲ್ಲ ರಮೇಶ್ ಅವ್ರು. ಆದರೆ ಮಾತ್ರ ಅಲ್ಟಿಮೇಟ್ ಗೈಸ್, ಮಾತ್ರ ಅಲ್ಟಿಮೇಟು. ಏನಿದೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಡಿ ಡಿ ಹಿಲ್ಸು. ವೀಡಿಯೋಗಳು ನೋಡ್ದಂಗೆ ಕಂಪ್ಯಾರಿಟಿವ್ ಮಾಡಿಕೊಂಡ್ರೆ ಅದಕ್ಕಿಂತ ಎಕ್ಸ್ಟ್ರೀಮ್ ಆಗಿರುತ್ತೆ. ಏನಂತೀರ ಇದ್ರ ಪ್ರಕಾರ ನಿಮಗೆ? ಸೂಪರ್ ಆಗಿದೆ ಪ್ಲೇಸ್, ಬ್ಯೂಟಿಫುಲ್ ಆಗಿದೆ. ಹಾಂ, ನೋಡ್ಬೋದು, ಬರಬೇಕು. ಮಸ್ಟ್ ವಿಸಿಟ್ ಪ್ಲೇಸು. ನಂದಿ ಹಿಲ್ಸ್ನ ಸ್ಕಿಪ್ ಮಾಡಿ ಗೈಸ್, ನಂದಿ ಹಿಲ್ಸ್ನ ಸ್ಕಿಪ್ ಮಾಡಿ ಈ ತುಮಕೂರು ಡಿ ಡಿ ಹಿಲ್ಸಿಗೆ ಬನ್ನಿ. ಎಷ್ಟು ಚೆನ್ನಾಗಿದೆ ಅಂದರೆ ನಂದಿ ಹಿಲ್ಸ್ಗಿನ್ನ ಚೆನ್ನಾಗಿದೆ ಇಲ್ಲಿ ಲೊಕೇಶನ್ ಮಾತ್ರ. ಬನ್ನಿ, ಇಲ್ಲಿ ಏನೋ ಇದ್ದಂಗೆ ಐತೆ, ಈ ಕಡೆ ಹೋಗೋಣ. ಹೌದು, ಹೇಯ್ ನೋಡಿ ಗೈಸ್, ಲೊಕೇಶನ್ ಮಾತ್ರ ಹೆಂಗಿದೆ ಈ ಸ್ಪಾಟು. ಸ್ಪಾಟ್ ನೋಡಿ ಹೆಂಗಿದೆ. ನೋಡಿ ನಾವು ಬಂದಿರೋ ರೋಡು, ಸ್ಪಾಟ್ ನೋಡಿ ಹೆಂಗಿದೆ ಅಂತ. ನಿಮ್ಗೆ ಕಾಣಿಸುತ್ತಾ ಇಲ್ಲೋ, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೀನು ಹುಷಾರಾಗಿದ್ರೆ ಸಾಕು. ಹಳೆ ಮಂಟಪ ಇದ್ದಂಗೆ ಐತೆ ಇದು. ಇನ್ನೂ ಲೊಕೇಶನ್ ಇನ್ನೂ ಇದ್ದಂಗೆ ಐತೆ.
ಗೈಸ್ ಎಲ್ಲೋ ಹೋಗ್ತಾ ಇದ್ದೀರಿ ಗೊತ್ತಿಲ್ಲ, ನೋಡೋಣ ಬನ್ನಿ. ದಾರಿ ಇದ್ದಂಗೆ ಹೋಗ್ತಾನೆ ಇದ್ದೀವಿ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಹಿಂಗೆ ಹೋಗೋಣ ಬನ್ನಿ. ಹಿಂಗೆ ಹೋಗ್ಬೇಕಾದ್ರೆ ನಮಗೆ ಆಗಲ್ಲ, ಹೈಟ್ ಜಾಸ್ತಿ, ನಾವು ತುಂಬ ಜಾಸ್ತಿ ಹೈಟು. ಓಹೋ ಹೋ ಹೋ. ಬಂದಿದ್ದು ಲಾಸ್ಟ್ ಟೈಮ್ ಇಲ್ಲಿಂದ ಬಂದಿದ್ದು ಸೀದಾ ಮೇಲೆ. ಅಮ್ಮ ಆರಾಮಾಗಿ ಆರಾಮಾಗಿ ಆರಾಮಾಗಿ. ಇದು ಫಾರ್ಮಲ್ ಶೂ ಅಲ್ಲ, ರಬ್ಬರ್ ಶೂ ಕರೆಕ್ಟಾಗಿ ಇಟ್ಕೊಳ್ಳುತ್ತೆ. ನೋಡಿ ಗೈಸ್, ವ್ಯೂ ಪಾಯಿಂಟ್. ಇದೊಂದು ವ್ಯೂ ಪಾಯಿಂಟ್. ಹಿಂಗಿದೆ ಅಂದ್ರೆ ಇಲ್ಲ ಅನ್ಸುತ್ತೆ. ಹೋಗ್ಬೋದಾ? ಹೋಗ್ಬೋದು. ಇನ್ನು ಇಷ್ಟ ಇಟ್ಟಿರೋದು ಹೋಗ್ಬೋದು ಅಂದ್ರೆ ಹೋಗ್ಬೋದಣ್ಣ. ಇಲ್ಲಿ ಮೇಲೆ ತಾಣ ಇಲ್ಲಾಂದ್ರೆ ಏನಾಯ್ತು ವಯಸ್ಸಾಯ್ತಾ? ಅಲ್ಲ, ಎಷ್ಟೆಷ್ಟು ಮುತ್ಕಿರೇ ಹತ್ತು ಬರ್ತಾರಂತೆ ಟ್ರೆಕ್ಕಿಂಗು. ನಿನ್ನ ವಯಸ್ಸಾಗಿದೆ ಅಂತ ಇದೆಯಲ್ಲೋ. ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಅಲ್ಲಿ ಪೊದೆಯಲ್ಲಿ ಕುತ್ಕೊಂಡು ಇದು ಮಾಡೋಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಪೊದೆಯಲ್ಲಿ ಕುತ್ಕೊಂಡು ಲಾಗ್ ಮಾಡೋಣ. ನನ್ನೆಲ್ಲ ಯಾಕೋ ವಿಡಿಯೋ ಮಾಡ್ತೀಯಲ್ಲ? ನೀನಂದ್ರೆ ನಮ್ಮ ಜನತೆಗೆ ಇಷ್ಟನೋ? ಹತ್ತಿ ಒಳಗಡೆಯಿಂದ ನುಕ್ಕೊಂಬಂದ್ಬಿಟ್ಟ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ಮಗನ್. ಆದ್ರೆ ಮತ್ತೆ ಪ್ಲೇಸ್ ಮಾತ್ರ ಸೂಪರ್ ಆಗಿದೆಯಲ್ಲ. ಆ ಮಂಜಿಗೆ, ಈ ಟ್ರೆಕ್ಕಿಂಗ್ಗೆ. ಹಾಂ, ಇದಕ್ಕೆ ಸನ್ರೈಸ್ಗಿಂತ ವ್ಯೂ ಪಾಯಿಂಟ್ ಅನ್ಬೋದು. ಸನ್ರೈಸ್ ಪಾಯಿಂಟ್ಗಿಂತ. ಹಾಂ, ಹಿಡಿಯೋಣ ಬಿಡು. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ, ಅಲ್ಲಿವರೆಗೂ ನಾವು ಇಳ್ದೋಗ್ಬೇಕಾಗತ್ತೆ. ನೋಡಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ವ್ಯೂ ಪಾಯಿಂಟು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಜಾಗದ ಹೆಸರು ಡಿ ಡಿ ಹಿಲ್ಸ್ ಅಂತ ಹೆಂಗೆ ಬಂತು ಗೊತ್ತಾ? ಆಗಿನ ಕಾಲದಲ್ಲಿ ಈ ಜಾಗಕ್ಕೆ ಜಡಕನ ದುರ್ಗ ಅಂತ ಕರೀತಾ ಇದ್ರು. ಅದಾದ ನಂತರ ಮೈಸೂರು ರಾಜ ಚಿಕ್ಕದೇವರಾಜ ಒಡೆಯರ್ ಇದ್ದಾರಲ್ಲ, ಅವರು ಇಲ್ಲಿ ಆಳ್ವಿಕೆ ನಡೆಸಿದ್ರು. ಅದಾದಮೇಲೆ ಈ ಕೋಟೆಗೆ ದೇವರಾಯನ ದುರ್ಗ ಅಂತ ಹೆಸರು ಬಂತು. ಇಂದಿಗೂ ಈ ಹೆಸರಿನಲ್ಲೇ ಕರೆಯಲ್ಪಟ್ಟಿದೆ. ಪ್ರಸಿದ್ಧ ಹಿಲ್ ಸ್ಟೇಷನ್ ಮತ್ತು ಐತಿಹಾಸಿಕ ಸ್ಥಳವಾಗಿ ಗುರುತಿಸಿಕೊಂಡಿದೆ ಈ ದೇವರಾಯನ ದುರ್ಗ. ಗೈಸ್, ಈ ಲೊಕೇಶನ್ ಮಾತ್ರ ಈ ಲವರ್ಸ್ಗೆ, ಇವಾಗ ಮ್ಯಾರೇಜ್ ಆದವ್ರಿಗೆ ಒಳ್ಳೆ ಸ್ಪಾಟು ಗೈಸ್. ಒಳ್ಳೆ ಸ್ಪಾಟು, ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ. ಬಂದು ಒಂದು ಟ್ರೆಕ್ಕಿಂಗ್ ಮಾಡಿಕೊಂಡು ಮೇಲೆವರೆಗೊಂದು ವ್ಯೂ ಪಾಯಿಂಟ್ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಮತ್ತು ಈ ಮೋಟೋಲಾಗ್ ಮಾಡೋರು ಈ ರೋಡ್ನ ಎಂಜಾಯ್ ಮಾಡ್ಬೋದು. ರೋಡ್ ಹೆವಿ ಆಗೈತೆ ಮಾತ್ರ. ರೋಡ್ ಹೆವಿ ಜಿಗ್ಜಾಗ್ ಇದೆ.
ಮಸ್ತಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ಗೈಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಪೋರ್ಟ್